ಪರಿಸ್ಥಿತಿ ಸರಿ ಇಲ್ದಿದ್ದಾಗ ಮನಸ್ಥಿತಿನೂ ಸರಿ ಇರಲ್ಲ. ಅವೆರಡನ್ನೂ ಬ್ಯಾಲೆನ್ಸ್ ಮಾಡೋದೇ ಜೀವನ ಅಲ್ವಾ. ಈಗ ಟೈಮ್ ಬೇಯಿಂಗು ಕೂಲ್ ಆಗಬೇಕೆಲ್ಲ. ಆಮೇಲೆ ನಮಗೆ ಇಡೀ ಸ್ಟೋರಿ ಗೊತ್ತಿರಲ್ಲ ಅಲ್ವಾ, ಏನು ಎತ್ತ ಗೊತ್ತಿಲ್ಲ. ಒಂದು ನೀವು ಏನು ಹಾಕೊಂಡ್ಬರ್ತಾಯಿದ್ರು ಅದು ನೋಡಬೇಕು, ಇಲ್ಲ ಅವ್ರೇನು ಮಾತಾಡೋ ಇವ್ರೇನು ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಸುದೀಪ್ಗೆ ಅರ್ಟ್ ಆಗಿರೋದು ಅಂತೂ ಒಂದು ಕಡೆ ನಿಜ, ನಾವು ನೋಡಿರೋ ಪ್ರಕಾರ. ಅದು ಎಷ್ಟು ಅರ್ಟ್ ಆಗಿದೆ, ಏನಕ್ಕೆ ಅಷ್ಟು ನೋವಾಗಿದೆ, ಇಲ್ಲ ಇವ್ರಿಗೇನು ನೋವಾಗಿದೆ ನಮ್ಗೆ ಅದು ಗೊತ್ತಿಲ್ಲ. ಬರೀ ಇವ್ರ ಮಾತುಗಳನ್ನ ಕೇಳಿಕೊಂಡು ನಾವು ಯಾವ ತೀರ್ಮಾನ ತಗೊಳಕ್ಕಾಗೋದಿಲ್ಲ. ಟೈಮ್ ಬೀಯಿಂಗು ಇವರು ಸದ್ಯಕ್ಕೆ ಬಂದಿದ್ದಾರೆ, ಪ್ರೊಡ್ಯೂಸರ್ಸ್ ಎಲ್ಲರೂ. ಕುಮಾರ್ ಬೆಳಿಗ್ಗೆ ಫೋನ್ ಮಾಡಿದ್ರೆ, ಬಟ್ ನಾನು ಶೋಲಿ ತೆಗಿಯೋಕ್ಕಾಗಲ್ಲ. ಸೊ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಪರಿಚಯ ಇರೋರು, ಎಲ್ಲ ನಮ್ಮ ಮನೆಯವರು. ಒಂದು ಸೆಕೆಂಡ್ ಕೂಲ್ ಆಗುತ್ತಲ್ಲ, ಫ್ಯಾಮಿಲಿ ಕೂಲ್ ಆಗುತ್ತೆ. ಸೊ ಒಂದು ಸೆಕೆಂಡ್ ಕೂಲ್ ಆದರೆ ನಾನು ಸ್ವಲ್ಪ ಯೋಚನೆ ಮಾಡಬೇಕು, ಅದೇನು ಎತ್ತ ಸ್ಟಡಿ ಮಾಡಬೇಕು. ನಾನು ಯಾರನ್ನೂ ಮಾತನ್ನು ನಂಬೋದಿಲ್ಲ. ನನಗೆ ದಾಖಲೆ ಬೇಕು, ಎದುರುಗಡೆ ಡಾಕ್ಯುಮೆಂಟೇಷನ್ ಕೊಡಬೇಕು. ಡಾಕ್ಯುಮೆಂಟೇಷನ್ ಕೊಟ್ಟ ಮೇಲೆ ಅದ್ರ ಮೇಲೆ ಏನು ಮಾತುಕತೆಗಳಲ್ಲಿ ಏನೇನು ನಡೆದಿದೆ ಅದನ್ನು ತಿಳ್ಕೋಬೇಕು. ಅದರಲ್ಲಿ ಎಷ್ಟು ಸತ್ಯ ಇರ್ಬೋದು ಏನು ಅನ್ನೋದು ಅದು ನನ್ನ ತಿಳುವಳಿಕೆಗೆ ಬಿಡಬೇಕು ಅವರು. ಓಕೆ ಇದಿರ್ಬೋದು ಅಂತ ಅಂದ್ಕೊಂಡು ಆಮೇಲೆ ನಾನು ಸುದೀಪ್ ಹತ್ರ ಮಾತಾಡಬೇಕಾ ಬೇಡವಾ ಅನ್ನೋ ತೀರ್ಮಾನ ತಗೊಳ್ಳೋದು ಇವ್ರು ಬಂದು ನನಗೆ ಕೊಟ್ಟ ಮೇಲೆ. ಫಸ್ಟು ಇವತ್ತು ನಾನು ಸಜೆಷನ್ ಮಾಡೋದು ಕುಮಾರ್ಗೆ, ಫಸ್ಟ್ ಎದ್ದೇಳಿ, ಕೂಲ್ ಡೌನ್, ಇದೆಲ್ಲ ಬೇಡ. ಯಾಕಂದ್ರೆ ನನಗಿಂತ ಸುದೀಪ್ ಹತ್ರ ತುಂಬ ಸ್ನೇಹ ಇದ್ದಿದ್ದು ಕುಮಾರೇ. ನನಗಿಂತ ಮುಂಚೆನೂ ಅವರಿಬ್ಬರು ಸ್ನೇಹಿತರು, ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಷ್ಟರ ಬಂದಿದೆ, ಗಂಡ ಹೆಂಡತಿ ಜಗಳ ಇದ್ದಂಗಿದು. ಬೋರ್ನೇ ಬಂದರೆ ಏನಾಗುತ್ತೆ ಅಂತ ಗೊತ್ತು. ಬಟ್ ಈಗ ಬೀದಿಗೆ ಬಂದುಬಿಟ್ಟಿರೋದ್ರಿಂದ ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಗೊತ್ತಿರಲಿಲ್ಲ, ನಾನು ಈ ವಿಷಯದಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ, ನನಗೆ ಬೇಡ ಅನ್ನೋದು. ಓಕೆ, ನನಗೆ ಇಂಡಸ್ಟ್ರಿ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನನಗೆ. ನಾನು ಇರೋದೇ ಇದರಲ್ಲಿ. ಇಬ್ಬರ ಮಧ್ಯೆ ಏನಾದರೂ ಸರಿ ಮಾಡೋಕ್ಕಾದರೆ, ಸರಿ ಹೋದರೆ ಅದಕ್ಕಿಂತ ದೊಡ್ಡ ಸಂತೋಷ ಯಾವುದಿಲ್ಲ ಅಲ್ವಾ. ನೋಡೋಣ. ಬಟ್ ಯಾರ ಮೇಲೂ ನಾವು ಈಗಲೇ ತೀರ್ಮಾನ ತೊಗೊಳಕ್ಕಾಗೋದಿಲ್ಲ. ಇವ್ರು ಸರಿನಾ ಅವ್ರು ಸರಿನಾ ಅಂತ ನನಗೂ ಗೊತ್ತಿಲ್ಲ. ಬಟ್ ನನ್ನ ಮಗನ ಮೇಲೆ ಆರೋಪ ಬಂದಿದೆ, ನಾನು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಕುಮಾರನ ಬರಲಿ, ಫಸ್ಟ್ ಎದ್ದೊಳ್ಳಿ. ಸರ್, ಈಗ ಕುಮಾರ್ ಅವರು ಎದ್ದೇಳಿ ಅಂತ ಹೇಳ್ತಾ ಇದ್ದಾರೆ, ಧರಣಿ ಮಾಡೋದು ಬೇಡ, ನೋಡ್ಕೊಳ್ಳೋದಲ್ಲ ಅಂತ. ಹಾಗೆ ಸುದೀಪ್ ಅವರು ಕೂಡ ಕೋರ್ಟ್ ಕೇಸ್ ಏನಾದರೂ ವಾಪಸ್ ತಗೊಂಡು ಏನು ಗೊತ್ತಿಲ್ವಲ್ಲ ನನಗೆ. ಇವಾಗ ಕೋರ್ಟಾಗಿ ಏನು ಹಾಕ್ಕೊಂಡಿದ್ದಾರೆ. ಕೆಲವು ಮಾತುಗಳು ಮಾತಾಡ್ತಾ ವ್ಯಂಗ್ಯಗಳು ಎಲ್ಲೆಲ್ಲೋ ಮಾತುಕತೆಗಳು ಮನಸ್ಸಿಗೆ ಎಷ್ಟು ನೋವಾಗಿದೆ, ಕೋರ್ಟ್ಗೆ ಹೋಗಿರ್ಬೋದು ಅನ್ನೋದು ಯೋಚನೆ ಮಾಡಬೇಕಲ್ಲ ನಾವು. ಬರುತ್ತೆ ಚಿಕ್ಕ ಪದಗಳು ಅಂತ ಅನ್ಕೋತಾರೆ ಎಲ್ಲರೂ. ಬಟ್ ಆ ಚಿಕ್ಕ ಪದಗಳೇ ತುಂಬ ವಿಷಯಗಳು ಅರಳಿಸುತ್ತೆ. ಆಮೇಲೆ ಏನಾಗಲಿ, ನಮ್ಮ ಇಂಡಸ್ಟ್ರಿ ಸೂಪರ್ ಸ್ಟಾರ್ಗಳು, ಪ್ಯಾನ್ ಇಂಡಿಯಾ ಸ್ಟಾರ್ಗಳು, ಇವ್ರುಗಳು ಸೂಪರ್ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ಗಳು ಎಲ್ಲರೂ ಬೆಳೆದಿದ್ದಾರೆ. ಬಟ್ ಒಂದು ನೋವು ವ್ಯಕ್ತಪಡಿಸ್ಬೇಕಾದ್ರೆ ಅದು ಹೆಂಗೆ ಬೇರೆ ದಾಟಿರೋಗಿ ಸೇರ್ಕೋತಾ ಇದೆ ಎಲ್ಲ ಕಡೆ. ಅದು ಸರೋಬೇಕು. ಫಸ್ಟು ನಮ್ಮ ಇಂಡಸ್ಟ್ರಿ ವಾತಾವರಣ ಇವಾಗ ಸರಿ ಮಾಡ್ಕೊಳ್ಳೋ ದಿನ ಬಂದುಬಿಡ್ತು. ಇವಾಗ ಇದಕ್ಕೂ ಮೇಲೂ ಇವರು ಅಸೋಸಿಯೇಷನ್ಸ್ ಎಲ್ಲ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಮುಂದಕ್ಕೆ ಇದು ಒಂದರಲ್ಲೇ ಮುಗಿದಿಲ್ಲ. ಇನ್ನು ದಿನ ಬೆಳಗ್ಗೆ ಇನ್ನೊಂದು ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಸೊ ಇದ್ರ ಸಮೇತ ಎರಡೂ ಸರಿ ಹೋಗ್ಬೇಕು. ಇವಾಗ ಸರಿ ಹೋಗ್ಬೇಕು. ಇವಾಗ ನೀವು ದಾಖಲೆ ಅಂತೀರ, ಅವ್ರು ದಾಖಲೆ ಕೊಡ್ತೀನಿ, ಒಂದೊಂದೇ ಕೊಡ್ತೀನಿ, ನಾಳೆ ಕೊಡ್ತೀನಿ, ಬೆಳಗ್ಗೆ ಕೊಡ್ತೀನಿ ಅಂದರೆ ಯಾರು ನಂಬ್ತಿರ್ತಾರೆ? ಯಾರು ಮಾತ್ರ ನಂಬೋದು ಇವಾಗ ಒಂದು ಪ್ರಶ್ನೆ ಬರ್ತಾನೆ ಇರುತ್ತೆ. ಸಿನಿಮಾಗೆ ಏನೂ ಆಗೋದಿಲ್ಲ. ಸಿನಿಮಾ ಚೆನ್ನಾಗಿದೆ, ಜನ ನುಗ್ತಾರೆ, ಚೆನ್ನಾಗಿಲ್ಲ ಅಂದರೆ ಬಿಡ್ತಾರೆ. ಇದು ಸಿನಿಮಾ ಇಂಡಸ್ಟ್ರಿ ಏನೂ ಆಗೋದಿಲ್ಲ ರೀ, ಯಾವತ್ತೂ ಸಿನಿಮಾ ಇಂಡಸ್ಟ್ರಿ ಏನೂ ಆಗೋದಿಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಜನ ಯಾವತ್ತಿದ್ರೂ ನುಗ್ತಾರೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಅಸಲು ಅದರಿಂದ ಸಿನಿಮಾಗೇನು ಆಗೋದಿಲ್ಲ. ಟೈಮಿಂಗ್ ಏನಾದರೂ ಬೀದಿಗೆ ಬರಬಾರ್ದು ಅನ್ನೋದು ಪ್ರತಿ ಸಾರಿ ಇರುತ್ತೆ. ಬರಬಾರ್ದಾಗಿತ್ತು ಅಂತ ಅನಿಸುತ್ತೆ. ಬಟ್ ಅದು ಏನು ಮಾಡೋಕ್ಕಾಗಲ್ಲ. ಅದು ಹೇಳಿದ್ನಲ್ಲ, ಮನಸ್ಥಿತಿ ಪರಿಸ್ಥಿತಿ ಜೀವನದಲ್ಲಿ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಮನುಷ್ಯ. ಪರಿಸ್ಥಿತಿ ಸರಿ ಇಲ್ದಿದ್ದಾಗ ಮನಸ್ಸು ಹೆಂಗಂಗೂ ಆಡುತ್ತೆ. ಹಿಂಗೆ ಮಾಡಿದ್ರೆ ಸೊರೋಗುತ್ತೇನೋ, ಹಂಗೆ ಮಾಡಿದ್ರೆ ಸೊರೋಗುತ್ತೇನೋ ಅಂತ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವ್ರು ಪದೇ ರವಿಚಂದ್ರನ್ ಮನೆಗೆ ಹೋಗಿದ್ದೀರ. ರವಿಚಂದ್ರನ್ ಹತ್ರ ಬರೆದಿರೋ ವಿಷಯನೇ ಇಲ್ಲ. ಓಕೆನಾ? ರವಿಚಂದ್ರನ್ ಮನೆಗೆ ಕುಮಾರು ಬರ್ತಾರೆ, ಸುದೀಪು ಬರ್ತಾರೆ, ಮಾತಾಡಿರ್ತಾರೆ. ಬಟ್ ಇದು ತೊಂದರೆ ಬಗೆಹರಿಸ್ಬೇಕು ಅನ್ನೋದು ನನ್ನ ಹತ್ರ ಯಾವತ್ತೂ ಬಂದೂ ಇರಲಿಲ್ಲ. ನೀವು ಮಾಡಿ ಅಂತಲೂ ಇಲ್ಲ. ನೀವು ನೋಡಿ ಸರ್, ಒಂದು ಮಾತು ಹೇಳಿ ಸರ್ ಅಂತ ಜನರಲ್ಲಾಗಿ ಮಾತಾಡ್ಕೊಂಡು ಹೋಗಿರ್ತಾರೆ. ಆ ಥರ ಮಾತು ಕೊಡ್ತೇವೆ ನನ್ನ ಹತ್ರ ಬಂದಿರ್ತೇವೆ. ಬಟ್ ನಾವು ಅದನ್ನು ನೀವು ಹೇಳಿದ್ರಿ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ನಿನಗೆ ಮಾಡಿದೆ ಅಂತಪ್ಪ ನಾವು ಕೇಳೋಕ್ಕೂ ಆಗೋದಿಲ್ಲ. ಅದು ಬಿಕಾಸ್ ನೀವೇನು ಇವತ್ತು ಡಾಕ್ಯುಮೆಂಟೇಷನ್ ಕೇಳಿದ್ರೆ ನಾವು ಅದೇ ಡಾಕ್ಯುಮೆಂಟೇಷನ್ ಕೇಳ್ತೇವೆ ಅಷ್ಟೇ. ಸೊ ಫಸ್ಟ್ ಕೂಲ್ ಮಾಡೋಣ. ನೀವು ಟಿ ವಿನವರು ಕೂಡ ಸೇರಿ ಸ್ವಲ್ಪ ಕೂಲ್ ಮಾಡಿ. ಎರಡೂ ಕಡೆ ಬೇಕಾಗಿರೋದು. ತೊಂದರೆ ಏನಂತ ಗೊತ್ತಿರಲ್ವಲ್ಲ ನಿಮಗೆ. ತೊಂದರೆ ಏನಂತ ಗೊತ್ತಿಲ್ಲ, ಯಾರನ್ನೂ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಇಟ್ ಈಸ್ ವೆರಿ ಡಿಫಿಕಲ್ಟ್. ನಮ್ಮ ಹತ್ರ ಬರೋದು ಯಾವಾಗ
ಅದು ಪ್ರಾಬ್ಲಮ್ ಅಲ್ವಾ. ನಾವು ಎತ್ತಿದ ತಕ್ಷಣ ನಾವೇ ಬಂದ ನಾನು ಇದ್ದೀನಿ ಯಾರು ಹೋಗ್ಬಿಡಿ ಏನು ಮಾಡೋಕ್ಕಾಗಲ್ಲ ನಾವು. ಲೀಡರ್ ನಾನಂತೂ ಆಗೋದಿಲ್ಲ. ನನಗೆ ಸಾಕಷ್ಟು ನನ್ನದೇ ಕೆಲಸಗಳಿದೆ. ಲೀಡರ್ ಆಗಬೇಕು ಅಂದರೆ ನನ್ನದೇ ಆದ ದಾರಿ ಇದೆ. ನಾನು ಇವಾಗೇನು ಹೀರೋ ಆಗಿ ಕ್ಯಾರೆಕ್ಟರ್ ಉಳಿಸ್ಕೊಂಡು ಹೀರೋ ಆಗೋ ಪಾತ್ರ ಮಾಡ್ತಾಯಿದ್ದೀನೋ, ನಾನು ಲೀಡ್ರ್ ಆದರೆ ಫಸ್ಟ್ ಆಗೋದೇ ವಿಲ್ಲನ್ ಎಲ್ಲರಿಗೂ ನಾನು. ಆಯಿತಾ? ನನ್ನ ರೂಲ್ಸ್ ಆಗಲಿ ಕಟ್ನಿಟ್ಟಾಗಲಿ ನಾನು ಸ್ಟ್ರಿಕ್ಟಾಗಿ ಆಗ್ತೀನಿ. ಯಾರ ಮುಖನೂ ನೋಡೋದಿಲ್ಲ ನಾನು. 30 ವರ್ಷದಿಂದನೇ ಇವ್ರಿಗೆಲ್ಲ ಪುಸ್ತಕ ಮಾಡಿಕೊಟ್ಟು ನಾನು ಒಂದು ಅಸೋಸಿಯೇಷನ್ ಹೇಗೆ ನಡೆಸಬೇಕು ಅಂತ. ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಎಲ್ಲರಿಗೂ ಅದನ್ನು ಯಾರೂ ನೋಡಲೂ ಇಲ್ಲ, ಅದನ್ನು ಓದಲೂ ಇಲ್ಲ. ಸೊ ಅದರಿಂದ ಅವತ್ತಿಂದ ನಾನು ಡಿಸೈಡ್ ಮಾಡಿದವನು ನನಗೆ ಬ್ಯಾಡ್ ಆಯಿತು. ನಮಗೆ ಇವಾಗ ನನ್ನ ಹತ್ರ ಬಂದರೆ ನಾನು ಕೇಳೋದು ಫಸ್ಟ್ ಏನು ಗೊತ್ತಾ, ರೈಟಿಂಗಲ್ಲಿ ಕೊಡಿ ಎಲ್ಲ. ಅವಾಗ ನಾನು ಮಾತಾಡ್ತೀನಿ. ಸುಮ್ಮನೆ ನೀನು ಹೇಳಿದೆ ಅಂದ್ಬಿಟ್ಟು ನಾನು ಹೋಗಿ ಅಲ್ಲಿ ಕೇಳೋಕ್ಕೂ ಆಗೋದಿಲ್ಲ. ಅದು ನನ್ನ ಕೆಲಸ ಅಲ್ಲ. ನಾನು ಐ ಡೋಂಟ್ ಬಿಲೀವ್ ಎನಿ ವರ್ಡ್ಸ್. ಆಮೇಲೆ ಅವ್ರು ಹೇಳ್ತಾರೆ ನಾನು ಆರೋಪ ಮಾಡಿಲ್ಲ, ನಾನು ಮನವಿ ಮಾಡಿದೆ, ಚಿಕ್ಕ ಪದಗಳು, ಅದು ಎಷ್ಟು ನೋವಾಗುತ್ತೆ ಅನ್ನೋದು ಒಬ್ಬ ಆರ್ಟಿಸ್ಟಾಗಿ ನನಗೆ ಗೊತ್ತು. ಅದು ಯಾರು ಏನೇನು ಮಾತಾಡಿದ್ರೆ ತುಂಬ ನೋವಾಗುತ್ತೆ, ತುಂಬ ಹರ್ಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಮನೇಲಿ ಒಂದು 10 ವರ್ಷ ಇದ್ದವರು, 15 ವರ್ಷ ಇದ್ದವರು, ಸುದೀಪ್ ಮನೇಲಿ ಕುಮಾರ್ ಅವರು ಸ್ನೇಹಿತರು, ಒಂದು 20 ವರ್ಷ 20 ವರ್ಷ ಸ್ನೇಹಿತರು. ಸೊ 20 ವರ್ಷ ಆದಮೇಲೆ ಜೊತೆಲಿ ಊಟ ಮಾಡಿರ್ತಾರೆ, ಜೊತೆಲಿ ತಿಂಡಿ ಮಾಡಿರ್ತಾರೆ. ಇವತ್ತು ಬೆರಳು ತೋರಿಸ್ಬಿಟ್ರೆ ಸಡನ್ನಾಗಿ ಏನಾಗಬೇಕು? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಕಾಲ. ನಾವುಗಳೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಎಷ್ಟು ದಿವಸ ಅಡ್ಜಸ್ಟ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಇವೆಲ್ಲ ಉಟ್ಕೊಳ್ಳುತ್ತೆ. ಪ್ರತಿ ಸಲ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗೋದಾ, ಎಲ್ಲ ಸರಿ ತಲೆ ತಗ್ಗಿಸ್ಕೊಂಡೇ ಹೋಗೋದಾ ಅಂತ ಬಂದಾಗ ಈ ಥರ ಶುರು ಹಚ್ಕೊಂಡಿದೆ. ಎರಡೂ ಕಡೆ ಸಹನೆ ಮೀರಿದೆ. ಬೋತ್ ಸೈಡ್ಸ್ ಆ ಪೇಷನ್ಸ್ ಎಲ್ಲ ಕಳೆದಿದ್ದಾರೆ. ಅದು ಏನಕ್ಕೆ ಹಾಗಾಯ್ತು ಅನ್ನೋದು, ಇದು 20 ವರ್ಷದ ಕಥೆನ ನಾವು ಒಂದೇ ಸೆಕೆಂಡಲ್ಲಿ ಹೋಗಿ ಟಿ ವಿಲಿ ಏನೋ ಮಾತಾಡಿ ಅವರೇನು ನೀವೇನೋ ಹೇಳಿ ಹೋಗ್ತಾ ಇದೆ ಇವಾಗ ಅಲ್ವಾ. ಇಟ್ ಇಸ್ ಎ ಸ್ಟೋರಿ ಆಫ್ 20 years ಆ್ಯಂಡ್ ವಿ ಆರ್ ಜಸ್ಟ್ ಎರಡೆರಡು ಲೈನ್ ಹೊಡೆದ್ಬಿಟ್ಟು ಹೋಗ್ತಾ ಇದ್ದೀವಲ್ಲ. 20 ವರ್ಷದ ಕತೆ ನಾನು ಕೇಳಬೇಕು ಅಂದರೆ ಟೈಮ್ ಬೇಕು. ಬಟ್ ನನ್ನ ಹತ್ರ ಯಾರ್ಯಾರು ಬಂದರು, ಫಸ್ಟ್ ಅದೇನು ಕುಮಾರ್ ಧರಣಿ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು, ಫಸ್ಟ್ ಎಲ್ಲ ಎದ್ದೊಳ್ಬೇಕು. ಅಲ್ಲೇ ಕೂತಿದ್ರೆ ನಾನು ಯಾವ ಗುರುತು ಬರೋದಿಲ್ಲ. ಎದ್ದೊಳಿ ಅಲ್ಲಿ ಫಸ್ಟ್ ಇಬ್ಬರು ಶಾಂತ ಆಗಲಿ. ಆಮೇಲೆ ನಾನು ಏನು ಮಾತಾಡಬೇಕು, ಫಸ್ಟ್ ಏನು ತಪ್ಪು, ಕುಮಾರ್ ತಪ್ಪಾದ್ರೆ ಇಲ್ಲ ಕುಮಾರ್ಗೆ ಇಲ್ಲೇ ಬೈದಾಕ್ಬಿಡ್ತೀನಿ ನಾನು. ಇಲ್ಲ ಸುದೀಪ್ನ ಕರೆಸಿ ಮಾತಾಡಬೇಕು ಅನ್ಸಿದ್ರೆ ಇಲ್ಲ ಸುದೀಪ್ ಹತ್ರ ನಾನೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಸುದೀಪ್ನ ನಾನು ಕರೆಸೋದಿಲ್ಲ. ಓಕೆ, ಏನೇ ನನ್ನ ಮಗ ಆದರೂ ಕೂಡ ನನ್ನ ಮಾತಿಗೆ ಅವ್ರು ಮೀರದೆ ಹೋದ್ರು ಕೂಡ ನಾನು ಈ ವಿಷಯದಲ್ಲಿ ಸುದೀಪ್ನ ಬಾ ಅಂತ ಕರೆಯೋದಿಲ್ಲ. ಸುದೀಪ್ ಹತ್ರಕ್ಕೆ ನಾನೇ ಹೋಗ್ತೀನಿ. ಬೇಕು ಅಂತ ಅನಿಸಿದ್ರೆ, ಕರೆಕ್ಟ್ ಅಂತ ಅನಿಸಿದ್ರೆ, ಇವ್ರ ಸೈಡ್ ಕರೆಕ್ಟ್ ಅಂತ ಅನಿಸಿದ್ರೆ ಅದು ಆಮೇಲೆ ಪ್ರಶ್ನೆ. ಅದು ಐ ವಿಲ್ ನಾಟ್ ಪ್ರಾಮಿಸ್ ಎನಿಥಿಂಗ್. ನಾವು ಟೈಮಿಂಗ್ ಒಂದೇ ಹೇಳೋದು, ಎದ್ದೇಳು ಕುಮಾರ್. ಸರ್ ಕುಮಾರ್ ಅವ್ರು ದಡಿಯಿಂದ ಎತ್ತಾರೆ. ನಾವು ಫಸ್ಟ್ ಕತೆ ಕೇಳೋಣ, ಸ್ಟೋರಿ ಕೇಳೋಣಲ್ವಾ. ಸ್ಕ್ರಿಪ್ಟ್ ಇಲ್ಲ ನಮ್ಮ ಹತ್ರ ಅಲ್ವಾ. ಸ್ಕ್ರಿಪ್ಟ್ ಬೇಕು. ಆ ಸ್ಕ್ರಿಪ್ಟ್ ಏನನ್ನೋದೇ ಗೊತ್ತಿಲ್ಲದೆ ನೀವೆಲ್ಲ ಅವಸರ ಪಡ್ತಾ ಇದ್ದೀವಿ ಅಲ್ವಾ. ಎಲ್ಲರೂ ಅವಸರ ಪಟ್ಬಿಟ್ರಿ. ಇವಾಗ ಯಾರೋ 8 ವರ್ಷದಿಂದ ನಡೆದಿದ್ದಲ್ಲ, ಇವಾಗ ಬಂದು ಮಾತಾಡ್ತಾ ಇನ್ನೇನೋ ಹೇಳ್ತಾರೆ, ಹೋಗ್ತಾರೆ, ಇನ್ನೇನೋ ಫಿಟ್ಟಿಂಗ್ ಇಡ್ತಾರೆ. ಆ ಮಾತುಗಳು ಎಲ್ಲೆಲ್ಲೋ ಹೋದಾಗ ಏನೇನಾಗುತ್ತೆ ಅಂದರೆ ಒಂದು 1000 ಕಾರಣ ಇರುತ್ತೆ ಸರ್ ಒಬ್ಬೊಬ್ಬೊಂದೊಂದು ಸರಿ ಮಾತಾಡಬೇಕಂದ್ರೆ ಅಲ್ವಾ. ಅದರಲ್ಲಿ ಬರೀ ಇಷ್ಟೇ ಹೇಳಿದಾಗ ಅದೇನೋ ಅರ್ಥ ಬೇರೆ ಕೊಡುತ್ತೆ. ಇವಾಗ ಆಗ್ತಿರೋದಲ್ಲ ಅದೇ. ಅದು ಸ್ವಲ್ಪ ಕೂಲ್ ಆಗಬೇಕು. ಅದು ನನಗೆ ಈ ವಾತಾವರಣನೇ ಇಷ್ಟ ಇಲ್ಲ ರೀ ನನಗೆ.